ಓಕೆ, ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಹೇಗ್ ಅನ್ನಿಸ್ತಾ ಇದೆ ಆಫ್ಟರ್ ಬಿಗ್ ಬಾಸ್? ಫಸ್ಟ್ ರಂಜಿತ್ ಅವ್ರನ್ನೇ ಕೇಳ್ಬಿಡೋಣ, ಯಾಕಂದ್ರೆ ರಂಜಿತ್ ಅವರೇ ಫಸ್ಟ್ ಬಂದಿದ್ದು ಇಲ್ಲಿ. ಇಲ್ಲ, ತುಂಬ ಖುಷಿ ಆಗುತ್ತೆ. ಏನಕ್ಕೆಂದರೆ ಇವಾಗ ಶಾರ್ಟ್ ಟೈಮಲ್ಲಿ ಬಂದ್ರೂ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಇತ್ತು ಜನಗಳದ್ದು. ಸೊ ಅದಾದಮೇಲೆ ಮೊನ್ನೆನೂ ಮತ್ತೆ ರೀ ಎಂಟ್ರಿ ಕೊಟ್ವಿ. ಸೊ ಲಾಸ್ಟ್ ವೀಕ್ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ಇವರೆಲ್ಲ ಒಳಗಿದ್ದವರು, ಇವ್ರದ್ದು ಎಕ್ಸ್ಪೀರಿಯನ್ಸ್ ಇನ್ನೂ ಕಣ್ ತುಂಬ್ಕೊಂಡಿದ್ದೀವಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂತ. ಸೊ ಇವರೆಲ್ಲ ಒಂದು ಒಳ್ಳೆ ರೀತಿಲಿ ಆಟ ಆಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಆ್ಯಂಡ್ ಅಷ್ಟರವರೆಗೆ ಬರೋದು ಇಟ್ಸ್ ನಾಟ್ ಅ ಸ್ಮಾಲ್ ಮ್ಯಾಟರ್. ತುಂಬ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರಿಗೂ, ನಮಗೂ ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನೀವೆಲ್ಲ ಒಂಥರ ಜೀವಿಸಿದಿರಿ ಎಲ್ರು. ಇವಾಗಂತೂ ಫಿನಾಲೆ ಹತ್ರ ಬರ್ತಾ ಇದೆ. ಅದೊಂದು ಫಿನಾಲೆ ಟೆನ್ಷನ್ ಇದೆ. ಯಾರು ಗೆಲ್ಬಹುದು, ಇಲ್ಲ ಯಾರು ಸೆಕೆಂಡ್ ಬರ್ಬೋದು, ಈ ಥರದ್ದೆಲ್ಲ ಒಂದು ಟೆನ್ಷನ್ ಇದೆ. ಅಂಡ್ ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅಂದ್ರೆ ನಿಮ್ಗೆ ನಾನು ಅಲ್ಲಿ ಇರ್ಬೇಕಿತ್ತು ಇನ್ನ ಆ ಥರದ್ದು ಏನಾದ್ರು ಫೀಲ್ ಇದೆಯಾ? ಎಸ್, ಡೆಫಿನೆಟ್ಲಿ ಇದೆ. ಬಿಕಾಸ್ ರೀಸೆಂಟ್ ಆಗಲೇ ನಾನು ಕುತ್ಕೊಂಡು ಅಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಲ್ಲಿರೋದನ್ನ. ಎಲ್ಲ ಟಾಸ್ಕ್ಗಳನ್ನೆಲ್ಲ ನೋಡಿದಾಗ, ಅಲ್ಲಿರೋ ಕಂಟೆಸ್ಟೆಂಟ್ಸ್ನ ನೋಡಿದಾಗ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹತ್ತಿದ್ದೀನಿ, ತುಂಬಾ ಫೀಲ್ ಆಯಿತು. ಇಷ್ಟು ದಿನ ಹತ್ತಿರಲಿಲ್ಲ, ಇಷ್ಟು ದಿನ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಮೊನ್ನೆ ತಾನೇ ನನ್ನ ಫ್ರೆಂಡ್ಸ್ ಹತ್ರ ನಾನು ಕೂತ್ಕೊಂಡು ಹೇಳ್ತಾ ಇದ್ದೆ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಇರಬೇಕು ಅಂತ ಅನಿಸ್ತಾ ಇದೆ ಅಂತ. ಯಾ, ಡೆಫಿನೆಟ್ಲಿ ಐ ಆಮ್ ಮಿಸ್ಸಿಂಗ್ ಇಟ್. ಓಕೆ, ಅನುಷ್ ಅವ್ರಿಗೆ ಏನು ಅನ್ಸುತ್ತೆ ಫಿನಾಲೆ ಬಗ್ಗೆ? ಫಿನಾಲೆ ಬಗ್ಗೆ ಡೆಫಿನೆಟ್ಲಿ ಖುಷಿ ಇದೆ. ಒಂದು ಮೊನ್ನೆ ರೀವಿಸಿಟ್ ಮಾಡಿದಾಗ ಐಶು ಹೇಳ್ದಂಗೆ ನನಗೂ ತುಂಬ ಬೇಜಾರಾಯಿತು. ಅಂದರೆ ಇಷ್ಟು ದಿನ ಇರಬೇಕಾಗಿತ್ತು ಈ ಮನೆಯಲ್ಲಿ, ಅಷ್ಟು ಬೇಗ ಆಚೆ ಬಂದಂಗೆ ಅನಿಸ್ತು. ಒಳಗೆ ಹೋದಾಗ ಶೆಟ್ ಒಂದು ಕಡೆ ಯಾಕೆ ಇಷ್ಟು ಬೇಗ ಕಳಿಸಿದ್ರಿ ಆಚೆ ಅಂತಲೂ ಕೇಳ್ತಾ ಇದ್ದೆ ನಾನು ಬಿಗ್ ಬಾಸ್ನ. ಆ ಥರದ್ದೊಂದು ಬೇಜಾರಿದೆ. ಯಾಕಂದರೆ ಫಿನಾಲಿಗೆ ನಾವು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಎನಿವೇಸ್, ಈಗ ಅವರು ಕೂಡ ತುಂಬ ಕಷ್ಟಪಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅವರೆಲ್ರಿಗೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಸುರೇಶ್ ಅವ್ರಿಗೆ ಏನು ಅನ್ಸ್ತಾ ಇದೆ ಅಂದರೆ, ಒಂದು ಅನಿರೀಕ್ಷಿತವಾಗಿ ಹೊರಗೆ ಬಂದ್ರಿ ನೀವು ಎಮರ್ಜೆನ್ಸಿ ಅಂತ ಹೇಳಿ. ನಿಮಗೂ ಏನಾದರೂ ಆ ಫಿನಾಲೆ ಟೆನ್ಷನ್ ಇದೆಯಾ, ಯಾರು ಗೆಲ್ಬೋದು ಅಂತ? ನಿಮ್ಮ ಅಳಿಯ ಬೇರೆ ಇದ್ದಾರೆ ಫಿನಾಲೆನಲ್ಲಿ. ಹೇಗೆ ಅನ್ನಿಸ್ತಾ ಇದೆ ಗೋಲ್ಡ್ ಸುರೇಶ್ ಅವ್ರಿಗೆ? ನಮ್ಗೆ ತುಂಬ ಖುಷಿ ಇದೆ. ಅಷ್ಟೇ ಮನಸ್ಸಲ್ಲಿ ದುಃಖ, ಬೇಜಾರು, ಒಂಥರ ಏನಂದರೆ ಬಿಗ್ ಬಾಸ್ ಹೋದಾಗ ಮರುಭೂಮಿಯಲ್ಲಿ ನೀರು ಸಿಕ್ಕಂಗಾಯಿತು. ಹೊರಗಡೆ ಬಂದಾಗ ಮರುಭೂಮಿ ಖಾಲಿ ಇದ್ದಂಗೆ ಅನ್ನಿಸ್ತಾ ಫೀಲ್ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆಗೆ ಏನೋ ಒಂದು ಪಡ್ಕೋಬೇಕಾದ್ರೆ ಒಂದನ್ನು ಕಳ್ಕೊಬೇಕು ಅಂತಾರೆ. ಹೊರಗಡೆ ನಾನು ಪಡ್ಕೋಬೇಕಾಗಿ ತುಂಬ ಇತ್ತು. ಅದಕ್ಕೆ ಅದನ್ನು ಕಳ್ಕೊಂಡು ಹೊರಗಡೆ ಬಂದಿದ್ದೀನಿ. ಒಂಥರ ಬೇಜಾರು ಇದೆ, ಒಂದು ಕಡೆ ಖುಷಿನೂ ಇದೆ ಮೇಡಮ್.